ದ ಸಕ್ಸಸ್ ಆಲ್ಗಾರಿಥಮ್ ಪುಸ್ತಕದ ಕರ್ತೃ, ಟೆಡೆಕ್ಸ್ ಸ್ಪೀಕರ್ ಹಾಗೂ ಅಂತಾರಾಷ್ಟ್ರೀಯ ಐಟಿ ವೃತ್ತಿಪರರಾದ ಶ್ರೀ ಶ್ರೀನಾಥ್ ಅವರನ್ನು ಈ ಬಾರಿಯ ಕಲ್ಪತರು ನಾಡ ಸೇವಾ ರತ್ನ 2026 ಬೆಳ್ಳಿ ಪದಕ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಶ್ರೀ ಶ್ರೀನಾಥ್ ಅವರು ಮೂಲತಃ ತುಮಕೂರು ಜಿಲ್ಲೆಯ ಕ್ಯಾತಸಂದ್ರ ನಿವಾಸಿಗಳಾದ ಶ್ರೀ ನಟರಾಜನ್ ಕೆವಿ ಮತ್ತು ಶ್ರೀಮತಿ ಉಮಾದೇವಿ ಎಂಎನ್ ದಂಪತಿಗಳ ಪುತ್ರರಾಗಿದ್ದು ದಿನಾಂಕ 20/10/1983 ಜನಿಸಿದರು. ಇವರು ತಮ್ಮ ಪೋಷಕರು ಹಾಗೂ ಪತ್ನಿ ಸೌಮ್ಯ ಆರ್ ಮತ್ತು ಪುತ್ರ ಸ್ವಕ್ಷ್ ಅವರೊಂದಿಗೆ ವಾಸವಾಗಿದ್ದಾರೆ. ಬಾಲ್ಯದಿಂದಲೇ ಪರಿಶ್ರಮ, ಶಿಸ್ತು ಹಾಗೂ ಸಾಧನೆ ಮೂಲಕ ತಮ್ಮದೇ ಆದ ಗುರುತನ್ನು ನಿರ್ಮಿಸಿಕೊಂಡಿದ್ದಾರೆ. ಗ್ರಾಮೀಣ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಆರಂಭಿಸಿದ ಇವರು ನಂತರ ಸಿದ್ಧಗಂಗಾ ಪ್ರಿ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ಮುಂದುವರಿಸಿ ಅನೇಕ ಸವಾಲುಗಳನ್ನು ಎದುರಿಸಿದ್ರು. 10ನೇ ತರಗತಿ ಸಾರ್ವಜನಿಕ ಪರೀಕ್ಷೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ 4ನೇ ಸ್ಥಾನ ಪಡೆದು ಗಮನ ಸೆಳೆದರು. ಇವರ ಹೆಸರು ಪತ್ರಿಕೆಗಳಲ್ಲಿ ಪ್ರಕಟವಾಗಿದ್ದು, ಇವರ ಸಂದರ್ಶನವು ತುಮಕೂರು ಟಿವಿ ಚಾನೆಲ್ನಲ್ಲಿ ಪ್ರಸಾರವಾಯಿತು. ಇವರ ಸಾಧನೆಗೆ ಪ್ರತಿಭಾಶ್ರೀ ಪ್ರಶಸ್ತಿ ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದಲೂ ಸನ್ಮಾನ ದೊರಕಿತು. ನಂತರ ತುಮಕೂರಿನ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ವಿಭಾಗದಲ್ಲಿ ಇಂಜಿನಿಯರಿಂಗ್ ಪೂರ್ಣಗೊಳಿಸಿ ಸುಮಾರು 18 ವರ್ಷಗಳಿಂದ ಐಟಿ ಕ್ಷೇತ್ರದಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಐಟಿ ಕಂಪನಿಗಳಲ್ಲೂ ಅನೇಕ ಪ್ರಶಸ್ತಿಗಳನ್ನು ಸ್ವೀಕರಿಸಿದ್ದಾರೆ. ಇವರು ಅಮೆರಿಕದ ಸ್ಯಾನ್ ಹಾಗೂ ಬಾಸ್ಟನ್ ನಗರಗಳಲ್ಲಿ ಒರಾಕಲ್ ಮತ್ತು ಕ್ವಾಲ್ಕಮ್ನಂತಹ ಜಾಗತಿಕ ಕಂಪನಿಗಳಲ್ಲಿ ಸುಮಾರು 7 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ತಮ್ಮ ತಾಂತ್ರಿಕ ಜ್ಞಾನ ಹಾಗೂ ನಾಯಕತ್ವ ಸಾಮರ್ಥ್ಯದಿಂದ ಅಪಾರ ಮೆಚ್ಚುಗೆ ಗಳಿಸಿದ್ದಾರೆ. 2020ರಲ್ಲಿ ಭಾರತಕ್ಕೆ ಹಿಂದಿರುಗಿದ ನಂತರ ಅನೇಕ ಪ್ರತಿಭಾವಂತ ಯುವಕರು ಸರಿಯಾದ ಮಾರ್ಗದರ್ಶನದ ಕೊರತೆಯಿಂದ ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ತಲುಪಲಾಗುತ್ತಿಲ್ಲ ಎಂಬುದನ್ನು ಅರಿತು ದ ಸಕ್ಸಸ್ ಆಲ್ಗಾರಿಥಮ್ ಅನ್ಲೇಶಿಂಗ್ ಯುವರ್ ಫುಲ್ ಪೊಟೆನ್ಷಿಯಲ್ ಇನ್ ಸಾಫ್ಟ್ವೇರ್ ವರ್ಲ್ಡ್ ಎಂಬ ಪ್ರೇರಣಾದಾಯಕ ಪುಸ್ತಕವನ್ನು ರಚಿಸಿದ್ದಾರೆ. ಈ ಪುಸ್ತಕವು ವಿಶೇಷವಾಗಿ ಐಟಿ ಕ್ಷೇತ್ರದ ವಿದ್ಯಾರ್ಥಿಗಳು, ಫ್ರೆಶರ್ಸ್ ಹಾಗೂ ಅನುಭವಿಗಳಿಗಾಗಿ ಮಾರ್ಗದರ್ಶಕವಾಗಿದ್ದು ಅಮೆಜಾನ್ನಲ್ಲಿ ಲಭ್ಯವಿದೆ. ಇದಲ್ಲದೆ ಕಮ್ಯುನಿಕೇಷನ್ ಹಾಗೂ ಪಬ್ಲಿಕ್ ಸ್ಪೀಕಿಂಗ್ ಕ್ಷೇತ್ರದಲ್ಲಿಯೂ ವಿಶಿಷ್ಟ ಸಾಧನೆ ಮಾಡಿರುವ ಇವರು ಇಂಪ್ರಾಂಪ್ಟು ಪ್ರೀಮಿಯರ್ ಲೀಗ್ ಪ್ರಶಸ್ತಿಗೆ ವಿಜೇತರಾಗಿದ್ದಾರೆ. ಕಂಟೆಂಟ್ ಕ್ರಿಯೇಷನ್ ಕ್ಷೇತ್ರದಲ್ಲಿ ಫೆಸಿಲಿಟೇಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಟೆಡೆಕ್ಸ್ ಸ್ಪೀಕರ್ ಆಗಿ ಭಾರತದ ರಾಜಧಾನಿ ನ್ಯೂ ದಿಲ್ಲಿಯಲ್ಲಿ ನಡೆದ ಟೆಡೆಕ್ಸ್ ವೇದಿಕೆಯಲ್ಲಿ ಭಾಷಣ ನೀಡಿ ಯುವಕರಿಗೆ ಪ್ರೇರಣೆಯಾಗಿದ್ದಾರೆ. ಪ್ರಸ್ತುತ ತುಮಕೂರಿನ ತಮ್ಮ ಮನೆಯಿಂದಲೇ ವರ್ಕ್ ಫ್ರಮ್ ಹೋಮ್ ಅಮೆರಿಕದ ಕಂಪನಿಗೆ ಐಟಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಇವರು ಅನೇಕ ಯುವಕರಿಗೆ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ತಂತ್ರಜ್ಞಾನ, ಸಂವಹನ ಹಾಗೂ ಯುವಜನರಲ್ಲಿ ಆತ್ಮವಿಶ್ವಾಸ ಬೆಳೆಸುವ ದಿಸೆಯಲ್ಲಿ ಇವರು ಸಲ್ಲಿಸುತ್ತಿರುವ ಸೇವೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವಿಸಿವೆ. ಇವರ ಈ ವಿಶಿಷ್ಟ ಸಾಧನೆ ಮತ್ತು ಸಮಾಜಮುಖಿ ಚಿಂತನೆಗಳನ್ನು ಪರಿಗಣಿಸಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಈ ಬಾರಿಯ ಕಲ್ಪತರು ನಾಡ ಸೇವಾ ರತ್ನ 2026 ರಾಜ್ಯ ಮಟ್ಟದ ಬೆಳ್ಳಿ ಪದಕ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಗೌರವಿಸಲು ನಿರ್ಧರಿಸಿದೆ. ಈ ಪ್ರಶಸ್ತಿ ಪ್ರದಾನ ಸಮಾರಂಭವು ಇದೇ 2026 ಮೇ 17ರಂದು ಭಾನುವಾರ ತುಮಕೂರು ನಗರದ ಬಾಲಭವನದಲ್ಲಿ ನಡೆಯಲಿರುವ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ತುಮಕೂರು ಜಿಲ್ಲಾ ಘಟಕದ ಉದ್ಘಾಟನಾ ಸಮಾರಂಭದಲ್ಲಿ ಜರುಗಲಿದ್ದು, ಗಣ್ಯರ ಸಮ್ಮುಖದಲ್ಲಿ ಶ್ರೀ ಶ್ರೀನಾಥ್ ಅವರನ್ನು ಭವ್ಯವಾಗಿ ಸನ್ಮಾನಿಸಲಾಗುವುದು. ಶುಭ ಕೋರುವವರು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ರಾಜ್ಯ ಘಟಕ ಹಾಗೂ ಕನ್ನಡ 24x7 ನ್ಯೂಸ್ HD ತಂಡ.